ರಿಕರೆಂಟ್ ಮಿಸ್ಕ್ಯಾರೇಜ್ ಆರ್ ಮರು ಗರ್ಭಪಾತ ಅಂದ್ರೆ ಟೂ ಆರ್ ಮೋರ್ ಕಾನ್ಸಿಕ್ಯೂಟಿವ್ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಅಂದ್ರೆ ಅಬಾರ್ಷನ್ಸ್ ಆಗೋದು, ಸ್ಪಾಂಟೇನಿಯಸ್ ಅಬಾರ್ಷನ್, ದೇರ್ ಇಸ್ ನೋ ರೀಸನ್ ಫಾರ್ ದಿಸ್. ರಿಪೀಟೆಡ್ ಅಬಾರ್ಷನ್ಸ್ ಆಗೋದು ದಟ್ ಟು ಬಿಫೋರ್ 20 weeks ಆಫ್ ಪ್ರೆಗ್ನೆನ್ಸಿ, 5th month ಇಂದ ಮುಂಚೆ, 5ನೇ ತಿಂಗಳಿಂದ ಮುಂಚೆ ಆಗೋದನ್ನ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್ ಅಂತೀವಿ ಆರ್ ರಿಕರೆಂಟ್ ಮಿಸ್ಕ್ಯಾರೇಜಸ್ ಅಂತೀವಿ. ಯೂಶಲಿ ದಿಸ್ ವಿಲ್ ಕಮ್ ಇನ್ ದ 1% ಆಫ್ ಟೋಟಲ್ ಪ್ರೆಗ್ನೆನ್ಸೀಸ್. We have to divide it into two terms, like first trimester, first 3 ತಿಂಗಳು and next second 3 ತಿಂಗಳು. ಓಕೆ, ಫಸ್ಟ್ 12 weeks ವರೆಗೂ ಬಂದಾಗ ಫಸ್ಟ್ ಬಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಬರುತ್ತೆ. ಅಕಾರ್ಡಿಂಗ್ ಮದರ್ ಅಂಡ್ ಫಾದರ್ ಬೋತ್ ಜೆನೆಟಿಕ್ ಫ್ಯಾಕ್ಟರ್ಸ್ ಬರುತ್ತೆ. ಎಂಡೋಕ್ರೈನಲ್ ಡಿಸ್ಫಂಕ್ಷನ್ಸ್, ಮೆಟಬಾಲಿಕ್ ಡಿಸ್ಫಂಕ್ಷನ್ ಅದ್ರಲ್ಲಿ ಬಂತಂತಂದ್ರೆ ಡಯಾಬಿಟಿಸ್, ಥೈರಾಯ್ಡ್, ಲ್ಯೂಟಿಲ್ ಫೇಸ್ ಡಿಫೆಕ್ಟ್ ಅಂತೀವಿ. ಲ್ಯೂಟಿಲ್ ಫೇಸ್ ಡಿಫೆಕ್ಟ್ ಬಂದಾಗ ವೆನ್ ಬೇಬಿ ಕನ್ಸೀವ್ ಆಗಿದ ತಕ್ಷಣ ದ ರಿಮೈನಿಂಗ್ ಪಾರ್ಟ್ ಆಫ್ ದಿ ಎಗ್ ಕಾರ್ಪಸ್ ಲ್ಯೂಟಿಯಮ್ ಆಗಿ ಕನ್ವರ್ಟ್ ಆಗುತ್ತೆ. ಕಾರ್ಪಸ್ ಲ್ಯೂಟಿಯಮ್ ಆಗಿ ಅದು ಮೇಜರ್ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ ಟಿಲ್ ಪ್ಲಾಸೆಂಟಾ ಫಾರ್ಮೇಶನ್. ಆ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಇನ್ಕಾಂಪಿಟೆನ್ಸ್ ನಾವೇನಂತೀವಿ, ಪ್ರೊಜೆಸ್ಟಿರಾನ್ ಸೆಕ್ರೀಷನ್ ಕಮ್ಮಿ ಆಗಂದ ಏನಂತೆ ಲ್ಯೂಟಿಲ್ ಫೇಸ್ ಡಿಫೆಕ್ಟ್ ಅಲ್ಲಿ ಬರುತ್ತೆ. ಸೊ ಅದು PCOD, PCOS ಏನಾದ್ರು ಇತ್ತು, ಏನಾದ್ರು ಮೆಟರ್ನಲ್ ಇನ್ಫೆಕ್ಷನ್ ಲೈಕ್ ಜೆನೈಟಲ್ ಟ್ರ್ಯಾಕ್ ಇನ್ಫೆಕ್ಷನ್ ಆಫ್ ಕ್ಯಾಂಡಿಡಿಯಾಸಿಸ್, ಬ್ಯಾಕ್ಟೀರಿಯಲ್ ವೆಜೈನೋಸಿಸ್, ಏನಾದ್ರು ಜೆನೈಟಲ್ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರೋದು, ಅಂಡ್ ಸರ್ಟನ್ ಬಂದು ಅನ್ಎಕ್ಸ್ಪ್ಲೇನ್, ವಿ ಕಾಂಟ್ ಟೆಲ್ ಎಕ್ಸಾಕ್ಟ್ ಕಾಸ್ ಫಾರ್ ದ ರಿಕರೆಂಟ್ ಟರ್ಮಿನೇಷನ್ಸ್, ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್. ಅಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಅಂತಂದ್ರೆ ಹ್ಯಾಸ್ ಬೇಬಿ ಗ್ರೋಸ್, ಯುಟ್ರಸ್ ಏನಾಗುತ್ತೆ ಎನ್ಲಾರ್ಜ್ ಹಾಕೊಂಡು ಹೋಗುತ್ತೆ. ಆ ಎನ್ಲಾರ್ಜ್ಮೆಂಟ್ ಆದಾಗ ಯುಟ್ರೈನ್ ಎನಿ ಅಬ್ನಾರ್ಮಾಲಿಟೀಸ್, ಸೆಪ್ಟಮ್ಸ್ ಅದ್ರಲ್ಲಿ ಬಂದು ಟೂ ಅನಾಟಮಿಕಲ್ ಬರುತ್ತೆ, ಆರ್ ಕಂಜನೈಟಲ್ ಅನಾಮಲೀಸ್ ಅಂತೀವಿ ನಾವು. ಬೈಕಾರ್ನಿಯೋಟ್ ಯುಟ್ರಸ್, ಯೂನಿಕಾರ್ನಿಯೋಟ್ ಯುಟ್ರಸ್. ಬೈಕಾರ್ನಿಯೋಟ್ ಯುಟ್ರಸ್ ಅಂದ್ರೆ ಯುಟ್ರಸ್ ಹ್ಯಾವ್ ಟೂ ಸ್ಯಾಕ್ಸ್ ತರ ಇರುತ್ತೆ. ಅದ್ರಲ್ಲಿ ಒಂದ್ ಸ್ಯಾಕಲ್ ಪ್ರೆಗ್ನೆನ್ಸಿ ಇರುತ್ತೆ, ಒಂದ್ ಸ್ಯಾಕಲ್ ಪ್ರೆಗ್ನೆನ್ಸಿ ಇರಲ್ಲ. ಯುಟ್ರಸ್ ಎನ್ಲಾರ್ಜ್ ಆಗಕ್ ಆಗಲ್ಲ, ಬೇಬಿ ಗ್ರೋತ್ ಆಗಕ್ ಆಗಲ್ಲ. ಸೊ ಅದು ಬೈಕಾರ್ನಿಯೇಟ್ ಯುಟ್ರಸ್, ಯೂನಿಕಾರ್ನಿಯೇಟ್ ಯುಟ್ರಸ್, ಸೆಪ್ಟೇಟ್ ಯುಟ್ರಸ್, ದಟ್ ಆರ್ ಆಲ್ ಕಂಜನೈಟಲ್ ಅನಾಮಿಲೀಸ್. ಅಂತವ್ ಬಂತಂದ್ರೆ ಅವಾಗ ರಿಟರ್ನ್ ಪ್ರೆಗ್ನೆನ್ಸಿ ಲಾಸಸ್ ಇರುತ್ತೆ. ಅನಾಟಮಿಕಲ್ ಬಂದ್ರೆ ಫೈಬ್ರಾಯ್ಡ್ಸ್, ಸರ್ಟನ್ ಫೈಬ್ರಾಯ್ಡ್ಸ್ ಇರೋದು, ತುಂಬಾ ದೊಡ್ಡ ಫೈಬ್ರಾಯ್ಡ್ಸ್ ಇರೋದು. ಅಂಡ್ ಯುಟ್ರೈನ್ಸಿನಿಕ್ ಅಡಿಷನ್ಸ್ ಅಂತೇವೆ, ಯುಟ್ರೈಸ್ ಒಳಗಡೆ ಏನೋ ಪ್ರೀವಿಯಸ್ ಸರ್ಜರೀಸ್ ಏನಾದ್ರು ಆಗ್ಬಿಟ್ಟು ಗ್ರೋತ್ ಆಗಿರೋದು, ಅದರಿಂದ ಏನಾಗುತ್ತೆ, ಸೊ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್ ಆಗುತ್ತೆ. ನೆಕ್ಸ್ಟ್ ಬಂದು ಸರ್ವೈಕಲ್ ಇನ್ಕಾಂಪಿಟೆನ್ಸ್. ಅವರ್ ಸರ್ವಿಕ್ಸ್ ಹ್ಯಾಸ್ ಸರ್ಟನ್ ಲೆಂತ್ ಅಂಡ್ ಸರ್ಟನ್ ಎಲಾಸ್ಟಿಸಿಟಿ. ನಮ್ಮ ಸರ್ವಿಕ್ಸ್ ಸರ್ಟನ್ ಲೆಂತ್ ಎಲಾಸ್ಟಿಸಿಟಿ ಇರುತ್ತೆ. ಸೊ ಅದನ್ನ ಎನ್ಲಾರ್ಜ್ಮೆಂಟ್ ಆಗೋ ಟೈಮಲ್ಲಿ ಆ ಎಲಾಸ್ಟಿಸಿಟಿ ಕಳ್ಕೊಂಡು ಪ್ರೆಗ್ನೆನ್ಸಿ ಲಾಸ್ ಆಗೋದನ್ನ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತೇವೆ. ಆಮೇಲೆ ಸರ್ಟನ್ ಇನ್ಫೆಕ್ಷನ್ಸ್ ಆಲ್ಸೋ ಸಿಫಿಲಿಸ್ ಇನ್ಫೆಕ್ಷನ್ಸ್ ಎಲ್ಲ ಇದ್ರಲ್ಲಿ ಬರ್ಬೋದು. ಲಕ್ಷಣಗಳು ಅಂತಂದ್ರೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್ ಸಡನ್ ಆಗಿ, ಇವಾಗ ಬೇಬಿ ವಯಬಿಲಿಟಿ ಇತ್ತು, 8 weeks ವರೆಗೂ ವಯಬಿಲಿಟಿ ಇತ್ತು, ಅಂಡ್ ಅಗೇನ್ ಆಫ್ಟರ್ 12 weeks ಆಫ್ ಸ್ಕ್ಯಾನ್ ಮಾಡಿದ್ರೆ ವಯಬಿಲಿಟಿ ಇರ್ಲಿಲ್ಲ, ಅಂಡ್ ರಿಕರೆಂಟ್ ಹಿಮರೇಜಸ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಸಡನ್ ಆಗಿ ಸ್ಪಾಟಿಂಗ್ ಏನಾದ್ರು ಆಗುತ್ತೆ. ಅವ್ರು ಸ್ಪಾಟಿಂಗ್ ಅಂತ ತಿಳ್ಕೊಂಡಿರ್ತಾರೆ, ಬಟ್ ಒಳಗಡೆ ಪ್ರೆಗ್ನೆನ್ಸಿ ಫುಲ್ ಕಂಪ್ಲೀಟ್ ಆಗಿ ಲಾಸ್ ಆಗಿರುತ್ತೆ. ಮೇಜರ್ ಬಂದಾಗ ಇಲ್ಲಿ ಫೀಟಲ್ ಹಾರ್ಟ್ ರೇಟ್ ಇದಾಗೋದು, ಅಂಡ್ ದೆನ್ ಒಂದ್ ಬಂದು ಬ್ಲೀಡಿಂಗ್ ಆಗೋದು. There are two main symptoms, like we can tell that it might be because of this. And but ಇದ್ರದ್ದು 100% ಇದೇ ಸಿಂಪ್ಟಮ್ಸ್ ಇರುತ್ತೆ ಅಂತ ಅಲ್ಲ. ಸೇಮ್ ಪ್ರೆಗ್ನೆನ್ಸಿ ರಿಪೀಟೆಡ್ ಲಾಸ್ ಆದ್ರೂ ಇವ್ರಿಗೆ ಬ್ಲೀಡಿಂಗೇ ಆಗ್ಬೇಕು, ಹಂಗೆ ಫಸ್ಟ್ ಹಾರ್ಟ್ ಬೀಟ್ ಬಂದಿರ್ಲಿಲ್ಲ ಮಗುಗೆ, ಇವಾಗ್ಲೂ ಬರಲ್ಲ, ಆತರ ಇರಲ್ಲ. ಇಟ್ ಈಸ್ ಲೈಕ್ ಡಿಪೆಂಡಿಂಗ್ ಅಪಾನ್ ದಟ್ ಕಂಡೀಷನ್ ಇಟ್ ವಿಲ್ ಕಮ್. ಫಸ್ಟ್ ಇಟ್ ವಿಲ್ ಕಮ್ ಲೈಕ್ ಅಲ್ಟ್ರಾಸೋನೋಗ್ರಫಿ. ನಾವೇನ್ ಹೇಳ್ತೀವಿ, ಅಲ್ಟ್ರಾಸೋನೋಗ್ರಫಿ, ಹಿಸ್ಟ್ರೋಸಾಲ್ಫೆಂಜಿಯೋಗ್ರಫಿ ಅಂದ್ರೆ ಟ್ಯೂಬ್ ಟೆಸ್ಟ್ ಅಂತ ಹೇಳ್ತೀವಿ. ಆ ಟ್ಯೂಬ್ ಟೆಸ್ಟ್ ಅಲ್ಲಿ ಬರೀ ಟ್ಯೂಬ್ ಒಂದೇ ನೋಡಲ್ಲ, ಅದ್ರಲ್ಲಿ ಯುಟ್ರೈನ್ ಅನಾಮಲೀಸ್ ನೋಡ್ತೀವಿ, ಏನೇನಿದೆ ಏನೇನಿಲ್ಲ. ಆಮೇಲೆ ಏನಾಗುತ್ತೆ, ನಮ್ಮ ಡಯಾಬಿಟಿಸ್ ಕೂಡ ಪ್ಲೇಸ್ ಅ ಮೇಜರ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ರಿಕರೆಂಟ್ ಮಿಸ್ಕ್ಯಾರೇಜಸ್. ಆಮೇಲೆ ಬ್ಲಡ್ ಗ್ರೂಪಿಂಗ್ ಪ್ಲೇಸ್ ಅ ಬ್ಲಡ್ ಗ್ರೂಪಿಂಗ್ ಮಾಡಿಸ್ಕೊಂಡು RH ಟೈಪಿಂಗ್ ಮಾಡಿಸ್ಕೊಂಡಾಗ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಒಂದ್ ಪ್ರೆಗ್ನೆನ್ಸಿ ಹೆಲ್ದಿ ಆಗಿರುತ್ತೆ, ಸೆಕೆಂಡ್ ಪ್ರೆಗ್ನೆನ್ಸಿ ಇಂದ ರಿಕರೆಂಟ್ ಲಾಸ್ ಆಗುತ್ತೆ. ಅಲ್ಲಿ ನೋಡಿದ್ರೆ RH ಟೈಪಿಂಗ್ ಚೇಂಜ್ ಇರುತ್ತೆ. ಫಾದರ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಬ್ಲಡ್ ಗ್ರೂಪ್ ಅಂಡ್ ಮದರ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಬ್ಲಡ್ ಗ್ರೂಪ್. ಸೊ ಅವಾಗ ಏನಾಗುತ್ತೆ, ಮದರ್ ವಿಲ್ ಡೆವಲಪ್ ಆಂಟಿಬಾಡೀಸ್ ರಿಲೇಟೆಡ್ ಟು ದಟ್ ನೆಗೆಟಿವ್ ಬ್ಲಡ್ ಗ್ರೂಪ್. ರಿಪೀಟೆಡ್ ಆಗಿ ಲಾಸ್ ಆಗಿರುತ್ತೆ.
ಸೊ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಟೆಸ್ಟ್. ಆಮೇಲೆ ಏನಾದ್ರು HSG ಮಾಡಿಸ್ಕೋಬೇಕು. HSG ಹಿಸ್ಟೋಸಲ್ಫೇನ್ ಟ್ಯೂಬ್ ಟೆಸ್ಟ್ ಅಂತ ಈಗ ಇತ್ತೀಚೆಗೆ ಜಾಸ್ತಿ ಹೇಳ್ತಾರೆ. ಅವಾಗ ಏನಾಗುತ್ತೆ ಅದ್ರಲ್ಲಿ ಪ್ರೆಗ್ನೆಂಟ್ ಯುಟ್ರೈನ್ ಅನಾಮಲೀಸ್ ಎಲ್ಲ ಗೊತ್ತಾಗುತ್ತೆ. ಟ್ಯೂಬಲ್ ಪ್ರೆಗ್ನೆನ್ಸಿ ಒಂದೇ ಗೊತ್ತಾಗಲ್ಲ, ಅದ್ರಲ್ಲಿ ಯುಟ್ರೈನ್ ಸ್ಟ್ರಕ್ಚರ್, ಯುಟ್ರೈನ್ ಅನಾಮಲೀಸ್, ಎವ್ರಿಥಿಂಗ್ ವಿ ಕ್ಯಾನ್ ಕಮ್ ಟು ನೋ. ಅಂಡ್ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಆಲ್ಸೋ ವಿ ಕ್ಯಾನ್ ಡಯಾಗ್ನೋಸ್ ವಿತ್ ಹಿಸ್ಟೋಸಲ್ಫಿಂಜಿಯೋಗ್ರಫಿ ಆರ್ ಲ್ಯಾಪ್ರೋಸ್ಕೋಪಿ ಮಾಡ್ಕೊಂಡು ಸೆಪ್ಟಮ್ ಎಲ್ಲ ಕರೆಕ್ಟ್ ಮಾಡಿಸ್ಕೋಬಹುದು. These are ಹಿಸ್ಟೋಸ್ಕೋಪಿ ಮಾಡ್ಕೊಂಡು ವಿ ಕ್ಯಾನ್ ಡಯಾಗ್ನೋಸಿಸ್ ವಾಟ್ ಹೌ ಇಟ್ ಇಸ್ ದ ಯುಟ್ರೈನ್ ಕ್ಯಾವಿಟಿ ಹೇಗಿದೆ ಎಲ್ಲ ನೋಡ್ಕೋಬಹುದು. ವಿ ಹ್ಯಾವ್ ಟು ಗಿವ್ ಪೇಷಂಟ್ ದಟ್ ರಿಯಶೂರೆನ್ಸ್ ಕಿ ಇದು ಕಂಟಿನ್ಯೂ ಆಗೇ ಆಗುತ್ತೆ, ಮಾಡಬಹುದು, ಯಾಕಂದ್ರೆ ಪ್ರಾಪರ್ ಟ್ರೀಟ್ಮೆಂಟ್ಸ್ ಇದೆ ಅಂಡ್ ಕೇರ್ ಶುಡ್ ಬಿ ಪ್ರಾಪರ್ಲಿ ಪ್ರೊವೈಡೆಡ್. ಅದಾದ್ಮೇಲೆ ಬಂದ್ರೆ ಪ್ರಾಪರ್ ಟೈಮ್ ಅಲ್ಲಿ USG ಸೋನೋಗ್ರಫಿ ಎಲ್ಲ ಮಾಡ್ಕೊಂಡು ಪ್ರಾಪರ್ ಟೈಮ್ ಅಲ್ಲಿ ಪ್ರೊಜೆಸ್ಟಿರಾನ್ ಸಪ್ಲಿಮೆಂಟೇಶನ್ಸ್ ಕೊಡ್ಕೊಂಡು. ಅಂಡ್ ಮೇಜರ್ ಥಿಂಗ್ ಹಿಯರ್ ಕಮ್ಸ್ ಅಂತ ಅಂದ್ರೆ ಪೇಷಂಟ್ ಗೆ ರೆಸ್ಟ್ ನೋಡು. ನಮ್ದ್ರಲ್ಲಿ ಏನಿದೆ ಅಂತಂದ್ರೆ ಪ್ರೆಗ್ನೆಂಟ್ ಆದ್ರೂ ದೇ ವಿಲ್ ಡೂ ಆಲ್ ಕೆಲಸ ಎಲ್ಲ ಮಾಡ್ತಾರೆ, ಅದೆಲ್ಲ ಅವಾಯ್ಡ್ ಮಾಡಿ. ಅಂಡ್ ನೌಡೇಸ್ ಇಟ್ ಈಸ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎವ್ರಿಬಡಿ ಇಸ್ ವರ್ಕಿಂಗ್. ಮೇಜಾರಿಟಿ ಆಫ್ ದ ಫೀಮೇಲ್ಸ್ ಆರ್ ವರ್ಕಿಂಗ್. ಆ ವರ್ಕಿಂಗ್ ಇರೋದ್ರಿಂದ ಅವ್ರ ಟ್ರಾವೆಲ್ ಇದೆ, ಅವ್ರ ವರ್ಕ್ ಸ್ಟ್ರೆಸ್ ಇರುತ್ತೆ, ಅದನ್ನೆಲ್ಲ ಅವ್ರಿಗೆ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡೋದು. ಅಂಡ್ ಇಂಪಾರ್ಟೆಂಟ್ ಹಾರ್ಮೋನ್ ಯಾವ್ದು ಅಂತಂದ್ರೆ ಪ್ರೊಜೆಸ್ಟಿರಾನ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಹಾರ್ಮೋನ್ ಇನ್ ದ ಪ್ರೆಗ್ನೆನ್ಸಿ ಟು ಮೇಂಟೈನ್ ದ ಪ್ರೆಗ್ನೆನ್ಸಿ. ಆ ಹಾರ್ಮೋನ್ ಸಪ್ಲಿಮೆಂಟೇಶನ್ ಕರೆಕ್ಟ್ ಆಗಿ ಕೊಡ್ಬೇಕು. ಕೊಟ್ಟಾದ್ಮೇಲೆ ದಟ್ ವಿ ಕ್ಯಾನ್ ಅವಾಯ್ಡ್ ದೀಸ್ ಕೈಂಡ್ ಆಫ್ ಮಿಸ್ಕ್ಯಾರೇಜಸ್. ಆಮೇಲೆ ಏನ್ ಮಾಡೋದು, ವೆನ್ ದ ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಆಗಿ ಮಿಸ್ಕ್ಯಾರೇಜಸ್ ಆಗ್ತಿರೋದನ್ನ ಫೈಂಡ್ ಔಟ್ ಮಾಡಿದ್ರೆ ಆಸ್ಪಿರೇಟ್ ಎಕೋಸ್ಪ್ರಿನ್ ಅಂತ ನಾವು ಟ್ಯಾಬ್ಲೆಟ್ಸ್ ಕೊಡ್ಕೋತೇವೆ ಬಿಕಾಸ್ ಟು ಮೇಂಟೈನ್ ದ ಬ್ಲಡ್ ಫ್ಲೋ ಟು ಬೇಬಿ. ಸೊ ದೇರ್ ಆರ್ ಸೋ ಮೆನಿ ಟ್ರೀಟ್ಮೆಂಟ್ಸ್ ವಿ ಕ್ಯಾನ್ ಡೂ ಟು ಅವಾಯ್ಡ್ ದೀಸ್ ಆಲ್ ಥಿಂಗ್ಸ್. ಅಂಡ್ ಏನಾದ್ರೂ ಕಂಜನೈಟಲ್ ಅನಾಮಲೀಸ್ ಲೈಕ್ ಸೆಪ್ಟೈಟ್ ಯುಟ್ರಸ್, ಸೆಪ್ಟಮ್ ಏನಾದ್ರೂ ಇತ್ತು ಅಂದ್ರೆ ಸೆಪ್ಟಮ್ ನ ಎಕ್ಸೈಸ್ ಮಾಡಬೇಕು ಬಿಫೋರ್ ದ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್, ಅಂಡ್ ದೆನ್ ವಿ ಕ್ಯಾನ್ ಪ್ಲಾನ್ ಅ ಪ್ರೆಗ್ನೆನ್ಸಿ. These all things we can manage the healthier pregnancy. ಮೇಜರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಫ್ಯಾಮಿಲಿಯಲ್ಲಿ ಸಪೋರ್ಟ್. ಇವಾಗ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡದೇ ಇದು ಅವಾಗ ಏನಾಗುತ್ತೆ ಅಂತ ಅಂದ್ರೆ ದೇ ರೆಡ್ಯೂಸ್ ದೇರ್ ಸ್ಟ್ರೆಸ್ ಅಂಡ್ ದೇರ್ ಇನ್ಕ್ರೀಸ್ ದ ಯುಟ್ರೈನ್ ಬ್ಲಡ್ ಫ್ಲೋ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಪ್ರಾಪರ್ ರೆಸ್ಟಿಂಗ್ ಆಗುತ್ತೆ ಇನ್ ದ ಹೋಮ್, ಅಂಡ್ ಪ್ರಾಪರ್ ಡೈಟಿಕ್ ನ್ಯೂಟ್ರಿಷನ್ ಎಲ್ಲ ಪ್ರಾಪರ್ ಆಗಿದ್ದಾಗ ವಿ ಕ್ಯಾನ್ ಆಟೋಮೆಟಿಕ್ಲಿ ಅವಾಯ್ಡ್ ದೀಸ್ ಕೈಂಡ್ ಆಫ್ ನೆಗೆಟಿವ್ ಎಫೆಕ್ಟ್ಸ್ ಇನ್ ದ ಪ್ರೆಗ್ನೆನ್ಸಿ.